Hi friends, I hope you are having a great time. So this is a very interesting class, an exciting class. This is an exciting class because this is the first class where we are solving the first problem of our final year's accountancy class. So we will look at average profit method. The theoretical part of the average profit method is something that we have already discussed. So here we are going to solve the first problem. This problem I have already sent you. You already have it in your Google Classroom. So what you actually need to do now is that adanna tagondu ಆ ಪ್ರಾಬ್ಲಮ್ ಅನ್ನು ನೋಡಿ ಪ್ಲೀಸ್. ಆ ಪ್ರಾಬ್ಲಮ್ ಅನ್ನು ನೋಡಿ ನಾನು ವರ್ಕೌಟ್ ಮಾಡೋ ಸೊಲ್ಯೂಷನ್ ನೀವು ನೋಡ್ತಾ ಹೋಗಿ. ಯು ವಿಲ್ ಗೆಟ್ ಅ ಫೇರ್ ಐಡಿಯಾ ಆಫ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಯೂಸಿಂಗ್ average profit method. So problem ನೀವು ನೋಡಿದರೆ you would find that they have given you the profits. ಎಷ್ಟು ಪ್ರಾಫಿಟ್ ಕೊಟ್ಟಿದ್ದಾರೆ ಕಳೆದ 5 ವರ್ಷದ್ದು ನೋಡಿ. 2011-12 20,200, 2012-13 24,800, 2013-14 20,000, 2014-15 30,000. Am I right? This is what the profit that they have given. ಅಡ್ಜಸ್ಟ್ಮೆಂಟ್ ಏನು ಇಲ್ಲ ಅಂತಿದ್ದಿದ್ರೆ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡೋದು ಭಾರಿ ಸುಲಭ ಆಗ್ತಾ ಇತ್ತು. ಹೇಗೆ ಹೇಳ್ತೇನೆ ನಾನು ನಿಮಗೆ, ಅಡ್ಜಸ್ಟ್ಮೆಂಟ್ ಏನೂ ಕೂಡ ಪ್ರಾಬ್ಲಮಲ್ಲಿ ಇಲ್ಲ ಅಂತಿದ್ದಿದ್ರೆ ದಿಸ್ ಈಸ್ ವಾಟ್ ಯು ವುಡ್ ಹ್ಯಾವ್ ಡನ್. 20,200 ಇಂಟು 1 ಎಷ್ಟು? 20,200. 24,800 ಇಂಟು 2, ರೈಟ್ ದ ಆನ್ಸರ್ which comes to 49,600. 20,000 into 3, answer would be 60,000. 30,000 into 4, answer would be 120,000. You can see that, as I have told you in my previous class, recent profit ಗೆ 2014-15 profit ಗೆ weight ಜಾಸ್ತಿ ಕೊಟ್ಟಿದ್ದಾರೆ ಅಲ್ವಾ, ಓಲ್ಡರ್ ಪ್ರಾಫಿಟ್ಸ್ಗೆ ವೆಯ್ಟ್ ಕಡಿಮೆ ಕೊಟ್ಟಿದ್ದಾರೆ. ಯೂಶ್ವಲಿ ಹಾಗೇನೆ ಮಾಡ್ತಾರೆ, ಯಾಕೆಂದರೆ ಇತ್ತೀಚೆಗೆ ಬಂದ ಪ್ರಾಫಿಟ್ ನಮಗೂ ಬರೋ ಚಾನ್ಸಸ್ ಇದೆ ಅಂತ. ಸೊ ರೀಸೆಂಟ್ ಪ್ರಾಫಿಟ್ಸ್ಗೆ ವೆಯ್ಟ್ ಜಾಸ್ತಿ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ಈಗ ಟೋಟಲ್ ಮಾಡಬೇಕು. 30,000 ಇಂಟು 4 120,000, 20,000 ಇಂಟು 3 60,000, 24,800 ಇಂಟು 2 24,800 ಇಂಟು 2 49,600, 20,200 ಇಂಟು 1 20,200. 4 ವರ್ಷದ ಟೋಟಲ್ ಮಾಡಿ. ಓಕೆ, ನಿಮಗೆ ಟೋಟಲ್ ವೆಯ್ಟೆಡ್ ಪ್ರಾಫಿಟ್ ಸಿಗ್ತದೆ. ಡಿವೈಡೆಡ್ ಬೈ ವಾಟ್? ಡಿವೈಡೆಡ್ ಬೈ ಟೋಟಲ್ ವೆಯ್ಟ್. ವೆಯ್ಟ್ ಎಷ್ಟುಂಟು? 4 + 3 + 2 + 1, 4 + 3 7 + 2 9 + 1 10. ಹಾಗಾದರೆ ಇದ್ರದ್ದು ನಿಮ್ಮ ವೆಯ್ಟೆಡ್ ಪ್ರಾಫಿಟ್ ಬಂತಲ್ವಾ, ಡಿವೈಡೆಡ್ ಬೈ 10 ಮಾಡಿದರೆ ನಿಮಗೆ ಆವಾಗ average weighted profit ಸಿಗ್ತದೆ. weighted average profit ಸಿಗ್ತದೆ. you would get an answer. weighted average profit ಇಷ್ಟು ಅಂತ. ಮತ್ತು ಎಷ್ಟು ವರ್ಷದ ಪರ್ಚೇಸ್ ಕೊಟ್ಟಿದ್ದಾರೆ ಅಂತ ಪ್ರಾಬ್ಲಮಲ್ಲಿ ನೋಡಬೇಕು. ಈ ಪ್ರಾಬ್ಲಮನ್ನು ನೀವು ನೋಡಿದರೆ they have told you that goodwill for the purpose is agreed to be valued at 3 years purchase ಅಂತ. ಸೊ ನಿಮಗೇನು ಆನ್ಸರ್ ಬಂದಿದೆ ನೋಡಿ, ಇಂಟು 3 ಮಾಡಿದರೆ ಆಯಿತು. ಇಂಟು 3 ಮಾಡಿದರೆ ನಿಮ್ಗೆ ಏನಾಗ್ತದೆ? ಗುಡ್ವಿಲ್ ಆನ್ಸರ್ ಸಿಗ್ತದೆ. ಸೊ ಕೊಟ್ಟ ಪ್ರಾಫಿಟನ್ನು ಇಂಟು 3 ಇಂಟು 2 ಇಂಟು 1 ಅಂತ ಮಾಡೋದು ಅಲ್ವಾ. ಕೊಟ್ಟ ಪ್ರಾಫಿಟ್ ಇಂಟು 4 ಇಂಟು 3 ಇಂಟು 2 ಇಂಟು 1 ಟೋಟಲ್ ಮಾಡೋದು, ಅದನ್ನು ಡಿವೈಡೆಡ್ ಬೈ ವೆಯ್ಟ್ ಮಾಡೋದು, ಒಂದು ಆನ್ಸರ್ ಸಿಗ್ತದೆ. ಇಂಟು 3 years ಪರ್ಚೇಸ್ ಅಂತ ಮಾಡಿದರೆ ಗುಡ್ ವಿಲ್ ಸಿಗ್ತದೆ. ದಿಸ್ ಈಸ್ ಹೌ ಯು ಜನರಲಿ ಕ್ಯಾಲ್ಕುಲೇಟ್ ಗುಡ್ ವಿಲ್. ನಿಮಗೆ ಕ್ವೆಶ್ಚನನ್ನು 6 ಮಾರ್ಕ್ಸಿಗೆ ಕೇಳುವುದಾದರೆ ಹೀಗೆ ಮಾತ್ರ ಕೇಳ್ತಾರೆ. ಬಟ್ ದಿಸ್ ಈಸ್ ಅ 12 mark question. As it is a 12 mark question, as you know, if you want to get more rewards in life, you would have to work harder. So 12 mark questions ಆಗಿರೋ ಕಾರಣ average profit ನಿಮಗೆ ಸಿಗೋಕ್ಕೆ ಮುಂಚೆ ಪ್ರಾಫಿಟ್ ಫಾರ್ ಈಚ್ ಇಯರ್ ಕೊಟ್ಟದ್ರಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಕೆಲವು. ಅದನ್ನು ಮಾಡಿ ನಾವು ನಿಜವಾದ ಆ್ಯಕ್ಚುಯಲ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಲ್ಲಿ ಕೊಟ್ಟ ಪ್ರಾಫಿಟ್ ಇದೆಯಲ್ಲ, ಅದು ನಿಜವಾದ ಪ್ರಾಫಿಟ್ ಅಲ್ಲ. ಅದರಲ್ಲಿ ಕೆಲವು ಅಡ್ಜಸ್ಟ್ಮೆಂಟ್ ಆದರೆ ನಮಗೆ ನಿಜವಾದ ಪ್ರಾಫಿಟ್ ಸಿಗ್ತದೆ. ಒಮ್ಮೆ ನಮಗೆ ನಿಜವಾದ ಪ್ರಾಫಿಟ್ ಸಿಕ್ಕಿದರೆ ಆಮೇಲೆ ನಾವು ಇಂಟು 4 ಇಂಟು 3 ಇಂಟು 2 ಇಂಟು 1 ಮಾಡಿ ಅವರೇಜ್ ಪ್ರಾಫಿಟನ್ನು ಅದರ ಬೇಸಿಸ್ ಮೇಲೆ ಗುಡ್ ವಿಲನ್ನು ಫೈಂಡ್ ಮಾಡಬೇಕು. ಕರೆಕ್ಟ್? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ವಿತ್ ದಿಸ್ ನಾವೀಗ ಅವ್ರಿಗೆ ಕೊಟ್ಟ ಪ್ರಾಫಿಟನ್ನು ತಗೊಳ್ಳುವ ಮತ್ತು ಅಡ್ಜಸ್ಟ್ಮೆಂಟ್ಸ್ಗಳನ್ನು ಮಾಡ್ತಾ ಹೋಗುವ. ಫೈನ್, ರೈಟ್. ಸೊ ವಿಲ್ ಟೇಕ್ ಪ್ರಾಫಿಟ್ ಆಸ್ profit as given. Okay, so ನಾನು ಬರೀತಾ ಹೋಗ್ತೇನೆ. profit
as given. ಎಷ್ಟೆಲ್ಲ ಇದೆ ಅಂತ ಪ್ರಾಫಿಟ್ ಅಲ್ಲಿ ಕೊಟ್ಟದ್ದು ಬರೀತಾ ಹೋಗಿ ಅಂತೆ. 20,200 ಒಂದೊಂದೇ ವರ್ಷ, ಯಾವ್ಯಾವ ವರ್ಷದ್ದು ಬೇಕು ನಮಗೆ. 2011-12 ಬೇಕು, 2011-12 ಕೊಟ್ಟಿದ್ದಾರೆ, 2012-13 ಕೊಟ್ಟಿದ್ದಾರೆ, 2013-14 ಕೊಟ್ಟಿದ್ದಾರೆ, ಹಾಗೆಯೇ 2014-15 ಕೊಟ್ಟಿದ್ದಾರೆ. ಓಕೆ, ಇಷ್ಟು ವರ್ಷದ ಪ್ರಾಫಿಟ್ ಅನ್ನು ಅವರು ಕೊಟ್ಟಿದ್ದಾರೆ. ಸೊ ಒಂದೊಂದೇ ವರ್ಷದ ಪ್ರಾಫಿಟ್ ಬರೀತಾ ಹೋಗುವ, ಕೊಟ್ಟ ಹಾಗೆ ಬರೆಯುವ ಪ್ರಾಬ್ಲಮ್ ಅಲ್ಲಿ. 20,200, 24,800, ಆಮೇಲೆ 20,000, ಕೊನೆಗೆ 30,000. ಇದು ಪ್ರಾಫಿಟ್ ಆಸ್ ಗಿವನ್, ಕರೆಕ್ಟ್? ಓಕೆ, ಈಗ ಕೊಟ್ಟ ಪ್ರಾಫಿಟಿಂದ ಅಡ್ಜಸ್ಟ್ಮೆಂಟ್ಸ್ ಇದೆ ಹೇಳಿದ್ದೇನೆ, ಒಂದೊಂದೇ ನೋಡುವ ಏನು ಅಡ್ಜಸ್ಟ್ಮೆಂಟ್ ಇದೆ ಅಂತ. ಆ ಅಡ್ಜಸ್ಟ್ಮೆಂಟ್ ನಾವು ಮಾಡ್ತಾ ಹೋದಾಗ ನಮಗೆ ನಿಜವಾದ ಪ್ರಾಫಿಟ್ ಎಷ್ಟಿದೆ ಅಂತ ಕಂಪನಿದು ಸಿಗ್ತದೆ. ಫಸ್ಟ್ ನೋಡಿ, ಪಾಯಿಂಟ್ ನಂಬರ್ 1 ಅಲ್ಲಿ, ಆನ್ 1st December 2013 a major overhauling was made in respect of the plant, incurring rupees 6,000 which was charged to revenue. ಒಂದು 6,000 ನಾವು ರೆವಿನ್ಯೂಗೆ ಚಾರ್ಜ್ ಮಾಡಿದ್ದೇವೆ. ಅದು ಮೇಜರ್ ಓವರ್ ಹಾಲಿಂಗ್ ರಿಪೇರ್. ಸೊ ಮೇಜರ್ ಓವರ್ ಹಾಲಿಂಗ್ ಏನಾದರೂ ಇದ್ದರೆ ಅದನ್ನು ನಾವು ಯೂಶ್ವಲಿ ಕ್ಯಾಪಿಟಲಿಗೆ ಹಾಕಬೇಕು. ಬೈ ಮಿಸ್ಟೇಕ್ ಏನು ಮಾಡಿದ್ದಾರೆ ಅಂದರೆ 2013-14 ರೆವಿನ್ಯೂಗೆ ಹಾಕಿದ್ದಾರೆ, ವಿಚ್ ವಾಸ್ ರಾಂಗ್. ಅದನ್ನು ರೆವಿನ್ಯೂಗೆ ಹಾಕಿದ ಕಾರಣ ಏನಾಯಿತು ಹೇಳಿ, ಆ ವರ್ಷ ನಮಗೆ ಲಾಸ್ ಬಂತು. 6,000 ನಾವು ಡಿಡಕ್ಟ್ ಮಾಡಿದ್ದೇವಲ್ವಾ. ಸೊ ಏನಾಯಿತು, ಆ ವರ್ಷದ ಪ್ರಾಫಿಟ್ ಅಲ್ಲಿ ಕಮ್ಮಿ ಆಯಿತು. ಈಗ ನಾವು ಅದನ್ನು ಜಾಸ್ತಿ ಮಾಡಿ ತೋರಿಸಬೇಕು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೀ. ಒಂದು ಮೇಜರ್ ಓವರ್ ಹಾಲಿಂಗ್ ರಿಪೇರನ್ನು ನಾವು ಕ್ಯಾಪಿಟಲೈಸ್ ಮಾಡಬೇಕಿತ್ತು, ಅದನ್ನು ನಾವು ರೆವಿನ್ಯೂಗೆ ಚಾರ್ಜ್ ಮಾಡಬಾರ್ದಿತ್ತು, ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸಿಗೆ ಚಾರ್ಜ್ ಮಾಡಬಾರ್ದಿತ್ತು. ಆದರೆ ಬೈ ಮಿಸ್ಟೇಕ್ ನಾವು ಅದನ್ನು ಹಾಗೆ ಚಾರ್ಜ್ ಮಾಡಿದ್ದೇವೆ. ಹಾಗೆ ನಾವು ಚಾರ್ಜ್ ಮಾಡಿದ್ರಿಂದಾಗ ಏನಾಗಿದೆ, ಪ್ರಾಫಿಟ್ ಕಮ್ಮಿ ಬಂದಿದೆ. 2013-14 ಪ್ರಾಫಿಟ್ ಎಷ್ಟು ಬಂದಿದೆ, 20,000 ಬಂದಿದೆ. ಬಟ್ ನಾವು ಹಾಗೆ ಮಾಡಿಲ್ಲದೆ ಇದ್ದಿದ್ದೆ, ಇಫ್ ಯು ವೇರ್ ನಾಟ್ ಸಚ್ ಇಡಿಯಟ್ಸ್, ಏನಾಗ್ತಾ ಇತ್ತು, ನಮ್ಮ ಪ್ರಾಫಿಟ್ 20,000 ಪ್ಲಸ್ 6,000 ಆಗ್ತಿತ್ತು, 26,000 ಆಗ್ತಿತ್ತು, ಕರೆಕ್ಟ್ ಅಲ್ಲ? ನಮ್ಮ ಪ್ರಾಫಿಟ್ ಜಾಸ್ತಿ ಆಗ್ತಾ ಇತ್ತು. ಸೊ ಹಾಗಾಗಿ 26,000 ನಮ್ಮ ಪ್ರಾಫಿಟ್ ಆಗ್ತಾ ಇತ್ತು. ಸೊ ನಮ್ಮ ಕೇರ್ಲೆಸ್ನೆಸ್ಸಿಂದಾಗಿ, ನಮ್ಮ ನೆಗ್ಲಿಜೆನ್ಸಿಂದಾಗಿ ಕಮ್ಮಿ ಆಗಿದೆ. ನಾವೀಗ ಅದನ್ನು ಸರಿ ಮಾಡಿ ತೋರಿಸಬೇಕು. ಇದು 1 ವರ್ಷಕ್ಕೆ ಮಾತ್ರ ಇರೋದು. ಸೊ ಫಾರ್ ದ್ಯಾಟ್ ಇಯರ್ ವಿ ವಿಲ್ ಕರೆಕ್ಟ್ ಥಿಂಗ್ಸ್. ವಿಚ್ ಇಯರ್ ಈಸ್ ಇಟ್? ಆನ್ 1st December 2013 means it is 2013-14 year, right? For that year we will correct things. So ಏನು ಮೈನಸ್ ಆಗಿದೆ ಬೈ ಮಿಸ್ಟೇಕ್, add machinery overhauling charges. Machinery overhauling charges. ಯಾವ ವರ್ಷಕ್ಕಿದು 6,000 ನಾವು ಬೈ ಮಿಸ್ಟೇಕ್ 1 ವರ್ಷ ಕಮ್ಮಿ ಮಾಡಿದ್ದೇವೆ ನೋಡಿ, ಆ ವರ್ಷಕ್ಕೆ ಆ್ಯಡ್ ಮಾಡಬೇಕು. ಯಾವ ವರ್ಷ ಅದು? 2013-14. ಬೈ ಮಿಸ್ಟೇಕ್ 6,000 ಪ್ರಾಫಿಟ್ ಕಮ್ಮಿ ಆಗಿತ್ತು. ಸೊ ವಿ ಆರ್ ನೌ ಆ್ಯಡಿಂಗ್ ಬ್ಯಾಕ್. ನಾವು ಅದನ್ನು ಆ್ಯಡ್ ಬ್ಯಾಕ್ ಮಾಡಿದಾಗ 20,200 ಫಸ್ಟ್ ಇಯರ್ ಇದ್ದ ಹಾಗೆ ಇರ್ತದೆ, ನೆಕ್ಸ್ಟ್ ಇಯರ್ ಕೂಡ ಇದ್ದ ಹಾಗೆ ಇರ್ತದೆ, ಥರ್ಡ್ ಇಯರ್ ಮಾತ್ರ 26,000 ಆಗ್ತದೆ, ಫೋರ್ತ್ ಇಯರ್ ಇದ್ದ ಹಾಗೆ ಇರ್ತದೆ. So that is done. ಅದಾದಮೇಲೆ the said amount is agreed to be capitalized for goodwill calculation subject to adjustment of yearly depreciation of 10% on reducing balance method. ಈಗ ನಾವು ಅದನ್ನು ಕ್ಯಾಪಿಟಲೈಸ್ ಮಾಡಬೇಕಂತೆ. ಈ ಅಮೌಂಟ್ ಇದೆಯಲ್ಲ 6,000, ಅದನ್ನು ಕ್ಯಾಪಿಟಲೈಸ್ ಮಾಡಬೇಕು. ಕ್ಯಾಪಿಟಲೈಸ್ ಮಾಡೋದು ಅಂತ ಹೇಳಿದರೆ ಆ ಅಮೌಂಟ್ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತದೆ. What happens is that the depreciation only would be charged to profit and loss account, correct? So from 2013-14 and 2014-15, depreciation will be charged. For 2013-14, what is the value of depreciation? That is something that we would have to check. What is the value of the asset? We know 6,000 rupees. We have capitalized it, so it is now an asset. That repair is an asset. That overhauling is an asset. So in this 6,000 rupees, we have to depreciate it at 10%, correct? So for 1 year, 6,000 into 10%, what would be the value of depreciation? 600. But the overhauling was done in the month of December. 1st December was the date.
ದಟ್ ಮೀನ್ಸ್ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ಮಂತ್ಸಿಗೆ ಮಾತ್ರ ನಮಗೆ 2013 ಡಿಪ್ರಿಸಿಯೇಷನ್ ಮಾಡಲಿಕ್ಕಾಗೋದು. ಆಮ್ ಐ ರೈಟ್? ವಿ ಆರ್ ಡೂಯಿಂಗ್ ಇಟ್ ಓನ್ಲಿ ಫಾರ್ 4 months. ಸೊ ವಿ ವಿಲ್ ಡೂ ಇಟ್ ಲೈಕ್ ಲೆಸ್ ಡಿಪ್ರಿಸಿಯೇಷನ್ at 10% for 4 months, 2013-14. Now we have to calculate how the value would be. 6,000 into 10% into 4/12. 6,000 into 10% andre 600 into 4/12. Please solve it in your calculator. 6,000 into 10% into 4/12 and the answer is 200 rupees. So that 200 rupees is what we will write here. 2013-14 edurgade 200 bariri because that is the amount of depreciation for that year. So we can continue. When we continue, we will understand that the things should continue. 20,200, 34,800, 25,800 and 30,000. Depreciation will not stop there though. Next year we could have the depreciation, correct? 2013-14 the depreciation would be only for 4 months. But since it is capitalized, it will be there for the coming years. So as such 2014-15 ಕೂಡ depreciation ಬರ್ತದೆ. So we will see. One difference would be that for 2014-15 depreciation will be for the entire year. ಪೂರ್ತಿ ವರ್ಷಕ್ಕೆ ಡಿಪ್ರಿಸಿಯೇಷನ್ ಆಗ್ತದೆ. ಡಿಪ್ರಿಸಿಯೇಷನ್ ಪಾರ್ಟ್ಲಿ ಆಗೋದಿಲ್ಲ, ಪೂರ್ತಿ ವರ್ಷಕ್ಕೆ ಆಗ್ತದೆ. ಯಾಕೆ ಅಂದರೆ ಆ ವರ್ಷ ಪೂರ್ತಿ ಆ ಎಸೆಟ್ ನಮ್ಮ ಹತ್ರ ಇರ್ತದೆ ಅಲ್ವಾ? ಆ ವರ್ಷ ಪೂರ್ತಿ ಎಸೆಟ್ ನಮ್ಮ ಹತ್ರ ಇರ್ತದೆ. ಆದರೆ ಅವರು ನಮ್ಮ ಹತ್ರ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡಲ್ಲಿ ವರ್ಕ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಸಿನ್ಸ್ ಬಿಕಾಸ್ ಆಫ್ ದ್ಯಾಟ್ ಎಸೆಟ್ ವ್ಯಾಲ್ಯೂ 6,000 ಇದ್ದದ್ದು 200 ಆಲ್ರೆಡಿ ಡಿಪ್ರಿಸಿಯೇಷನ್ ಆಗಿದೆ ಮುಂಚಿನ ವರ್ಷ, ಕರೆಕ್ಟ್? 200 ಆಲ್ರೆಡಿ ಮುಂಚಿನ ವರ್ಷ ಡಿಪ್ರಿಸಿಯೇಷನ್ ಆಗಿರೋದ್ರಿಂದಾಗಿ ಇನ್ನು ಮುಂದೆ ನಾವು ಡಿಪ್ರಿಸಿಯೇಷನ್ ಯಾವುದ್ರ ಮೇಲೆ ಹಾಕಬೇಕು? ನಾಟ್ ಆನ್ 6,000, ನಾವು ಡಿಪ್ರಿಸಿಯೇಷನ್ ಮಾಡಬೇಕಾದದ್ದು 5,800 ಮೇಲೆ. ಅಂದರೆ 6,000 200 ಹೋಗಿದೆ ಅಲ್ಲ ಡಿಪ್ರಿಸಿಯೇಷನ್ ಆಗಿ. ಸೊ ವಿ ಆರ್ ಡಿಪ್ರಿಷಿಯೇಟಿಂಗ್ ನೌ ಆನ್ 5,800 ಆ್ಯಂಡ್ ನಾಟ್ ಆನ್ 6,000. ಸೊ ವಿ ವಿಲ್ ಚಾರ್ಜ್ ಡಿಪ್ರಿಸಿಯೇಷನ್ ಫಾರ್ ದ ನೆಕ್ಸ್ಟ್ ಇಯರ್. ಲೆಸ್ ಡಿಪ್ರಿಸಿಯೇಷನ್ at 10% for 1 year. Next year 2014-15 depreciation charge ಮಾಡ್ತೇವೆ. ಆ ವರ್ಷ ಚಾರ್ಜ್ ಮಾಡುವಾಗ 6,000 into 6,000 ವ್ಯಾಲ್ಯೂ 6,000 ನಿಂದ 200 ಹೋಗಿದೆ. 5,800 ಮೇಲೆ 10% ಚಾರ್ಜ್ ಮಾಡ್ತೇವೆ. ಎಷ್ಟಾಗ್ತದೆ 5,800 ಮೇಲೆ 10% ಅಂದರೆ ಅಗೇನ್ ಯೂಸ್ ಕ್ಯಾಲ್ಕುಲೇಟರ್. 5,800 ಮೇಲೆ 10% ಅಂತ ಹೇಳಿದರೆ ₹580 ಡಿಪ್ರಿಸಿಯೇಷನ್ ಬರುತ್ತೆ. ₹580 ಡಿಪ್ರಿಸಿಯೇಷನ್ ಹೋದ್ರೆ ನಿಮಗೆ ಅಟ್ ದ ಎಂಡ್ ಏನು ಉಳಿತದೆ ಅಂತ ಹೇಳಿದರೆ ಯು ಕ್ಯಾನ್ ಸಿ 20,800 ಇದು ಹಾಗೆ ಇರ್ತದೆ. ಇದು 24,800 ಕೂಡ ಹಾಗೆ ಇರ್ತದೆ. ಇದು 25,800 ಕೂಡ ಹಾಗೆ ಇರ್ತದೆ. ಕರೆಕ್ಟ್? 25,800 ಚೇಂಜ್ ಆಗುವುದಿಲ್ಲ. ಕೊನೆಯ ವ್ಯಾಲ್ಯೂ ಮಾತ್ರ ಕಮ್ಮಿ ಆಗ್ತದೆ. ಇವೆಲ್ಲ ಇದ್ದ ಹಾಗೆ ಇರ್ತದೆ. ಕೊನೆಯ ವ್ಯಾಲ್ಯೂ ಎಷ್ಟಾಗ್ತದೆ? 29,420. ಸೊ ಅದೊಂದು ವ್ಯಾಲ್ಯೂ ಮಾತ್ರ ಚೇಂಜ್ ಆಗ್ತದೆ. 29,420 ಆಗ್ತದೆ. So apart from that, everything else should remain as it is. So depreciation calculation now karitvi. For the other calculation, we will continue the calculations. So to continue the calculations, we do not have sufficient space on the board. So now this depreciation I will deduct ಮಾಡ್ತೇನೆ so that we can continue. Okay. ಇಲ್ಲದೆ ನಮಗೆ ಕಂಟಿನ್ಯೂ ಮಾಡಲಿಕ್ಕೆ ಸಮಸ್ಯೆ ಆಗ್ತದೆ. ಹಾಗಾಗಿ ಕೆಲವು ವಿಷಯಗಳನ್ನು ನಾನು ತೆಗಿತೇನೆ. ಸೊ ಈಗ ನಮ್ಮ ಬ್ಯಾಲೆನ್ಸ್ ಎಷ್ಟು ಬಂತು ಪ್ರಾಫಿಟ್ಸ್ ಇದೆಲ್ಲ ಡಿಡಕ್ಟ್ ಆದಮೇಲೆ
So what is our profit now? ನಾವೇನ್ ಮಾಡಿದ್ವಿ, ಪ್ರಾಫಿಟ್ ಆಫ್ಟರ್ ಅಡ್ಜಸ್ಟ್ಮೆಂಟ್. ಈಗ ನಾನು ಮಾಡಿದ ಅಡ್ಜಸ್ಟ್ಮೆಂಟ್ ಆದ್ಮೇಲೆ ಪ್ರಾಫಿಟ್ ಎಷ್ಟು ಉಂಟು? 20,200 ಇದೆ, 24,800 ಇದೆ, 25,800 ಇದೆ, ಮತ್ತೆ 29,420 ಇದೆ. ಆಮೇಲೆ ಇದೀಗ ನಾವು ಡಿಪ್ರಿಸಿಯೇಷನ್ಗೆ ಸಂಬಂಧಪಟ್ಟಂತಹ ಅಡ್ಜಸ್ಟ್ಮೆಂಟ್ಸ್ಗಳನ್ನೆಲ್ಲ ಮುಗಿಸಿದ್ದೇವೆ. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್ ನಾವು ಕಂಪ್ಲೀಟ್ಲಿ ಕ್ಲಿಯರ್ ಮಾಡಿದ್ದೇವೆ. ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಕೂಡ ಬಾಕಿ ಇಲ್ಲ. ಸೊ ಹಾಗಾಗಿ ನಾವು ಗೋ ಫಾರ್ ದ ಸೆಕೆಂಡ್ ಅಡ್ಜಸ್ಟ್ಮೆಂಟ್. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಅನ್ನು ನಾವು ನೋಡುವ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾರೆ ಅಂತ. ದ ಕ್ಲೋಸಿಂಗ್ ಸ್ಟಾಕ್ ಫಾರ್ ದ ಇಯರ್ 2012-13 was overvalued by rupees 2,400. ಓಕೆ, ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಕ್ಲೋಸಿಂಗ್ ಸ್ಟಾಕ್ ವಾಸ್ ಓವರ್ವ್ಯಾಲ್ಯೂಡ್ ಅಂತೆ. 2,400 rupees ಕ್ಲೋಸಿಂಗ್ ಸ್ಟಾಕನ್ನು ಜಾಸ್ತಿ ಓವರ್ವ್ಯಾಲ್ಯೂ ಮಾಡಿದ್ದಾರೆ. ಒಂದು ವಿಷಯ ಇಲ್ಲಿ ನಿಮಗೆ ಕೇಳಿಕೊಂಡು ನನಗೆ, ಟ್ರೇಡಿಂಗ್ ಅಕೌಂಟಲ್ಲಿ ಕ್ಲೋಸಿಂಗ್ ಅಕೌಂಟ್ ವ್ಯಾಲ್ಯೂ ಜಾಸ್ತಿ ಆದಾಗ ವಾಟ್ ಹ್ಯಾಪನ್ಸ್ ಟು ದ ಪ್ರಾಫಿಟ್? ವಿ ಆರ್ ಲುಕಿಂಗ್ ಎಟ್ ಥಿಂಗ್ಸ್ ನೋ ಫ್ರಮ್ ಅ ಪ್ರಾಫಿಟ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ದ ಪ್ರಾಫಿಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಆದಾಗ, ಇಮ್ಯಾಜಿನ್ ಅ ಟ್ರೇಡಿಂಗ್ ಅಕೌಂಟ್, ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಆದಾಗ ಪ್ರಾಫಿಟ್ ಏನಾಗ್ತದೆ? ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಆದಾಗ ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಆಗ್ತದೆ, ಕರೆಕ್ಟ್? ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಆದಾಗ ಪ್ರಾಫಿಟ್ ಕೂಡ ಜಾಸ್ತಿ ಆಗ್ತದೆ ಅಲ್ವಾ? ಗ್ರಾಸ್ ಪ್ರಾಫಿಟ್ ಈಸ್ ಅ ಬ್ಯಾಲೆನ್ಸಿಂಗ್ ಫಿಗರ್. ಹಾಗಾಗಿ ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಆದಾಗ ಗ್ರಾಸ್ ಪ್ರಾಫಿಟ್ ಜಾಸ್ತಿ ಆಗ್ತದೆ. ಗ್ರಾಸ್ ಪ್ರಾಫಿಟ್ ಜಾಸ್ತಿ ಆದರೆ ಮುಂದೆ ನೆಟ್ ಪ್ರಾಫಿಟ್ ಕೂಡ ಜಾಸ್ತಿ ಆಗ್ತದೆ. ಸೊ ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆಗಿದೆ ಅನ್ನೋದ್ರ ಅರ್ಥ ಏನು ಹೇಳಿ? ಕ್ಲೋಸಿಂಗ್ ಸ್ಟಾಕಿನ ವ್ಯಾಲ್ಯೂ ಜಾಸ್ತಿ ಆಗಿದೆ. ನಿಜವಾಗಿ ಇದ್ದದ್ದಕ್ಕಿಂತ ನಾವು ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂವನ್ನು ಜಾಸ್ತಿ ತೋರಿಸಿದ್ದೇವೆ. ಸೊ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂವನ್ನು ಜಾಸ್ತಿ ತೋರಿಸಿದರೆ ಪ್ರಾಫಿಟ್ ಕೂಡ ಜಾಸ್ತಿ ತೋರಿಸಿದ್ದೇವೆ. ಸೊ ನಾವೊಂದು ಮಿಸ್ಟೇಕ್ ಮಾಡಿದ್ದೇವೆ. ಬಿಕಾಸ್ ಆಫ್ ಅವರ್ ಮಿಸ್ಟೇಕ್ ನಮ್ಮ ಪ್ರಾಫಿಟನ್ನು ನಾವು ಜಾಸ್ತಿ ತೋರಿಸಿದ್ದೇವೆ. ಯಾವ ವರ್ಷ ಇದು? 2012-13. ಸೊ 2012-13ಗೆ ನಾವು ನಮ್ಮ ಪ್ರಾಫಿಟನ್ನು ಜಾಸ್ತಿ ತೋರಿಸಿದ್ದೇವೆ. ನಿಜವಾಗಿ ಅದು ಕಮ್ಮಿ ಆಗಬೇಕಿತ್ತು. ಸೊ 2012-13ನಲ್ಲಿ ಪ್ರಾಫಿಟ್ ಕಮ್ಮಿ ಆಗಬೇಕಿತ್ತು, ನಾವು ಜಾಸ್ತಿ ತೋರಿಸಿದ್ದೇವೆ. ಸೊ ನಾವು ಜಾಸ್ತಿ ತೋರಿಸಿದ ಕಾರಣಕ್ಕೋಸ್ಕರ ಈಗ ಅದನ್ನು ಲೆಟ್ ಅಸ್ ರೆಡ್ಯೂಸ್ ಇಟ್. ಸೊ ಲೆಟ್ ಅಸ್ ಸೆಟ್ ಇಟ್ ರೈಟ್. ಅದನ್ನು ಸರಿ ಮಾಡುವ, ಅದನ್ನು ಕಮ್ಮಿ ಮಾಡುವ. ಸೊ ಆಸ್ ಸಚ್ ವಿ ಹ್ಯಾವ್ ಟು ರೆಡ್ಯೂಸ್ ಇಟ್, right? We have shown that our profit is too much. We have to now reduce it. So less overvaluation of closing stock. ಯಾವ ವರ್ಷಕ್ಕೆ? 12-13ಗೆ. ಎಷ್ಟು ಅಮೌಂಟ್? 2,400. ಹೀಗೆ ಮಾಡಿದರೆ ನಮ್ಮ ಪ್ರಾಫಿಟ್ ಇದಾದ್ಮೇಲೆ ಇದು ಹೀಗೆ ಇರ್ತದೆ. 20,200, ಇದು 24,800 ಇದೆ. ಅದರಲ್ಲಿ 2,400 ಮೈನಸ್ ಮಾಡಿದರೆ 22,400 ಬರ್ತದೆ. ಇದು 25,800 ಆಸ್ ಯೂಶುವಲ್. ಇದು 29,400 ಅಲ್ವಾ? ಎಸ್. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಈಗ ಇಂಪ್ಲಿಕೇಶನ್ ಆಫ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿದರೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ. ಒಂದು ವರ್ಷದ ಕ್ಲೋಸಿಂಗ್ ಸ್ಟಾಕ್ ಏನಿರ್ತದೆ ನೋಡಿ, ಅದು ನೆಕ್ಸ್ಟ್ ಇಯರ್ ಇದು ಓಪನಿಂಗ್ ಸ್ಟಾಕ್ ಆಗ್ತದೆ, ಕರೆಕ್ಟ್? ನೀವು ಗಮನಿಸಿರ್ತೀವಿ, ನೀವು ಅಕೌಂಟ್ಸ್ ಮಾಡುವಾಗ ಕ್ಲೋಸಿಂಗ್ ಸ್ಟಾಕ್ ಒಂದು ವರ್ಷದ ಏನಾಗ್ತದೆ, ನೆಕ್ಸ್ಟ್ ಇಯರ್ ಆಗುವಾಗ ಅದನ್ನೇ ತಗೊಂಡು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಲ್ವಾ? ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ 1 year ವುಡ್ ಬಿಕಮ್ ದ ಓಪನಿಂಗ್ ಸ್ಟಾಕ್ ಆಫ್ ಅನದರ್ ಇಯರ್. ಹಾಗಾಗಿ 2012-13ನಲ್ಲಿ ಓವರ್ ವ್ಯಾಲ್ಯೂ ಆಗಿದೆ ಅಲ್ವಾ ಕ್ಲೋಸಿಂಗ್ ಸ್ಟಾಕ್. 2012-13ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆಗಿದ್ದರೆ ನೆಕ್ಸ್ಟ್ ಇಯರ್, ವಿಚ್ ಇಸ್ ದ ನೆಕ್ಸ್ಟ್ ಇಯರ್? 2012-13 ನೆಕ್ಸ್ಟ್ ಇಯರ್ ಯಾವುದು? 2013-14. ಹಾಗಾದರೆ 2013-14ನಲ್ಲಿ ಓಪನಿಂಗ್ ಸ್ಟಾಕ್ ಕೂಡ ಓವರ್ ವ್ಯಾಲ್ಯೂ ಆಗಿರ್ತದೆ. 2012-13ನ ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆಗಿದ್ದರೆ 2013-14 ಇದು ಓಪನಿಂಗ್ ಸ್ಟಾಕ್ ವುಡ್ ಆಲ್ಸೋ ಬಿ ಓವರ್ ವ್ಯಾಲ್ಯೂ. So now closing stock overvalue would mean that profit
ಪ್ರಾಫಿಟ್ ವುಡ್ ಆಲ್ಸೋ ಇನ್ಫ್ಲೇಟ್, ವಿ ವುಡ್ ಹ್ಯಾವ್ ಟು ಡಿಕ್ರೀಸ್ ದ್ಯಾಟ್ ಅಲ್ವಾ. ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಅಂತ ಅಲ್ಲಿ ಪ್ರಾಫಿಟ್ ಜಾಸ್ತಿ ಬಂದಿರ್ತದೆ, ನಾವು ಕಮ್ಮಿ ಮಾಡಬೇಕು. ಈಗ ನನ್ನ ಕ್ವೆಶ್ಚನ್ ನಿಮಗೆ, ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆದರೆ ಏನಾಗ್ತದೆ? ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆದರೆ ರಿವರ್ಸ್ ಆಗ್ತದೆ. ಬಿಕಾಸ್ ಓಪನಿಂಗ್ ಸ್ಟಾಕ್ ಜಾಸ್ತಿ ಆದರೆ ಪ್ರಾಫಿಟ್ ಕಡಿಮೆ ತೋರಿಸ್ತದೆ ಅಲ್ವಾ. ಸೊ ನಾವು ಅದನ್ನು ಜಾಸ್ತಿ ಮಾಡಬೇಕು. ಬಿಕಾಸ್ ಓಪನಿಂಗ್ ಸ್ಟಾಕ್ ಪ್ರಾಫಿಟ್ ಇರುವ ಸೈಡಲ್ಲಿ ಬರುವುದಲ್ಲ. ಟ್ರೇಡಿಂಗ್ ಅಕೌಂಟಲ್ಲಿ ಮೇಲೆ ಓಪನಿಂಗ್ ಸ್ಟಾಕ್ ಇರ್ತದೆ, ಕೆಳಗೆ ಪ್ರಾಫಿಟ್ ಇರ್ತದೆ. ನೀವು ಓಪನಿಂಗ್ ಪ್ರಾಫಿಟ್ ಜಾಸ್ತಿ ಡಿಡಕ್ಟ್ ಮಾಡಿದರೆ ಪ್ರಾಫಿಟಿಗೆ ಕಮ್ಮಿ ಉಳಿತದೆ. ಸೊ ನೀವು ಅದನ್ನು ಏನು ಮಾಡಬೇಕೀಗ? ನೀವು ಅದನ್ನು ಜಾಸ್ತಿ ಮಾಡಬೇಕು. ಸೊ ಹಾಗಾಗಿ ಓವರ್ ವ್ಯಾಲ್ಯೂ ಒಂದು ವರ್ಷದಲ್ಲಿ ನೀವು ಲೆಸ್ ಮಾಡಿದ್ರಲ್ಲ, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇದ್ದರೆ, ಈ ವರ್ಷ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇರುವುದನ್ನು ನೀವು ಆ್ಯಡ್ ಮಾಡಬೇಕು. ಲಾಸ್ಟ್ ಇಯರ್ ನೀವು ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಇದ್ದದನ್ನು ಕಮ್ಮಿ ಮಾಡಿದ್ರಿ. ಈ ಸಲ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಕಮ್ಮಿ ಇದ್ದದ್ದನ್ನು ಜಾಸ್ತಿ ಮಾಡಬೇಕು. ಸೊ ರೈಟ್ ಆ್ಯಡ್ ನೆಕ್ಸ್ಟ್ ರೈಟ್ ಹಿಯರ್ ಲೆಸ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಇದು ಒಂದು ವರ್ಷಕ್ಕೆ. ವೆರಿ ನೆಕ್ಸ್ಟ್ ಇಯರ್ 2012-13 ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಅಂತ ಹೇಳಿದರೆ ಅದರ ಇಂಪ್ಲಿಕೇಶನ್ನೇ ನೆಕ್ಸ್ಟ್ ಇಯರ್ ಇದು ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆಗಿದೆ ಅಂತ. ದೇ ವಿ ನಾಟ್ ಮೆನ್ಷನ್ ದಟ್ ದ ಓಪನಿಂಗ್ ಸ್ಟಾಕ್ ಆಫ್ ನೆಕ್ಸ್ಟ್ ಇಯರ್ ವುಡ್ ಬಿ ಓವರ್ ವ್ಯಾಲ್ಯೂಡ್. ಯು ವುಡ್ ಹ್ಯಾವ್ ಟು infer it. You would have to understand it yourselves. They would not tell you that the opening stock of the next year is overvalued. Just when they tell you that the closing stock of 1 year is overvalued, it automatically means that the opening stock of the next year is also overvalued. So that means you would have to deduct 2,000, you would have to add 2,400 to next year's profit also. So that would mean that you have 20,200 here, 22,400 here, and add this 26, 27, 28,200 here, and 29,420 here. So ನಾವು ಇಲ್ಲಿಗೆ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಅನ್ನು ಕೂಡ ಕವರ್ ಮಾಡಿದ್ವಿ. ಸೊ ದ ಓನ್ಲಿ ಥಿಂಗ್ ದಟ್ ಈಸ್ ಪೆಂಡಿಂಗ್ ಈಸ್ the last adjustment. What is the last adjustment? The last adjustment tells you that to cover the management cost, an annual charge of rupees 4,800 should be made. ಮ್ಯಾನೇಜ್ಮೆಂಟ್ ಕಾಸ್ಟ್ ಕವರ್ ಮಾಡಲಿಕ್ಕೆ 4,800 ಚಾರ್ಜ್ ಮಾಡಬೇಕು. ಇಲ್ಲಿಗೆ ಎಲ್ಲ ವರ್ಷಕ್ಕೆ. ಸೊ ನಾವು ಎಲ್ಲ ವರ್ಷದಿಂದ 4,800 ಡಿಡಕ್ಟ್ ಮಾಡಬೇಕು. ಮಾಡುವ ಲೆಸ್ ಮ್ಯಾನೇಜ್ಮೆಂಟ್ ಕಾಸ್ಟ್. ಪ್ರತಿ ವರ್ಷದಿಂದ ಮ್ಯಾನೇಜ್ಮೆಂಟ್ ಕಾಸ್ಟ್ ಆಗಿ 4,800 ರೂಪೀಸನ್ನು ಡಿಡಕ್ಟ್ ಮಾಡಬೇಕು. 4,800, 4,800, 4,800 and 4,800. ಓಕೆ. ಸೊ ನೀವು ಇದನ್ನು ಮಾಡಿದರೆ ನಿಮಗೆ 17,400 ಅಂತ ಸಿಗ್ತದೆ. ಆ್ಯಂಡ್ ದ ನೆಕ್ಸ್ಟ್ ಇಯರ್ ಯು ವಿಲ್ ಗೆಟ್ 20,800 minus, sorry, you how much you get? 15,400 ಸಿಗ್ತದೆ. ಆ್ಯಂಡ್ ಇಲ್ಲಿ ನಿಮಗೆ 17,600 ಸಿಗ್ತದೆ. And then you will get 23,400, and finally when it comes to last year you will get 24,620. 24,620 ಇಷ್ಟು ವ್ಯಾಲ್ಯೂಸ್ ನಿಮಗೆ ಸಿಗ್ತದೆ. ನೀವು ಕ್ಯಾಲ್ಕುಲೇಟರಲ್ಲಿ ಚೆಕ್ ಮಾಡಿ, this is the value that you are going to get. So we call this adjusted annual profit. ಯಾಕೆಂದರೆ ಇದು ನಮ್ಮ ನಿಜವಾದ ಪ್ರಾಫಿಟ್. This is after all the adjustments we have got this profit. ಎಲ್ಲ ಅಡ್ಜಸ್ಟ್ಮೆಂಟ್ ಆದಮೇಲೆ ನಮಗೆ ಸಿಕ್ಕಿದ ಪ್ರಾಫಿಟ್ ಆಗಿರೋ ಕಾರಣಕ್ಕೆ ನಾವು ಇದನ್ನು ಅಡ್ಜಸ್ಟೆಡ್ ಆ್ಯನ್ಯುವಲ್ ಪ್ರಾಫಿಟ್ ಅಂತ ಕರೀತೇವೆ. ಎಷ್ಟು ಅಡ್ಜಸ್ಟೆಡ್ ಆ್ಯನ್ಯುವಲ್ ಪ್ರಾಫಿಟ್ಸ್?
ಫಸ್ಟ್ ವರ್ಷಕ್ಕೆ ಅಂದರೆ ತುಂಬ ಹಿಂದೆ 2011-12 15,400, 2012-13 17,600, 2013-14 23,400, 2014-15 24,620. ಅವರು ನಮಗೆ ಪ್ರಾಫಿಟ್ ಅಲ್ಲಿ ಕೊಟ್ಟಿದ್ದಿದ್ರು, ಬಟ್ ದಟ್ ಈಸ್ ದ ರಾಂಗ್ ಪ್ರಾಫಿಟ್. ಅದು ಸರಿಯಾದ ಪ್ರಾಫಿಟ್ ಅಲ್ಲ. ನಿಜವಾದ ನಮ್ಮ ಪ್ರಾಫಿಟ್ ಈಸಿ ಕೊಟ್ಟದ್ದು ಯಾವುದು? 15,400, ಅದಾದಮೇಲೆ 17,600, 23,400 ಆ್ಯಂಡ್ 24,620. ಇದು ನಮ್ಮ ನಿಜವಾದ ಪ್ರಾಫಿಟ್. ಓಕೆ, ಸೊ ಈ ಪ್ರಾಫಿಟ್ ತಗೊಂಡು ನಾವು ಆಗ ಹೇಳಿದ್ದೇವೆ ನಿಮಗೆ ಹಾಗೆ ಮಾಡಬೇಕು. Simple method, weighted method. Of course, weighted method, because they mentioned in the problem that weights are 1, 2, 3, 4. Since they have given us weights, we have to calculate average profit on the basis of weight. So let us do that. Let us calculate average profit on the basis of weight. Weight ಮೇರೆಗೆ ಮಾಡುವ. So we will write, okay, average profit. Or the adjusted annual profit would be there. So let us find out average adjusted profit. How do we find out average adjusted profit? And the average adjusted profit find ಮಾಡಬೇಕು. Let us find average adjusted profit. Profit equal to adjusted annual profits per year. First column. What is the adjusted annual profits? ಗೊತ್ತಿದೆ. Please write adjusted annual profit 15,400, 17,600, 23,400, 24,620. Correct? This is adjusted average profits. Adjusted average profit ಆದ್ಮೇಲೆ ನಾವು ಮಾಡಬೇಕಾಗಿರೋದು ನೆಕ್ಸ್ಟ್ weight is to ಫಸ್ಟಿಗೆ 15,400 ತುಂಬ ಹಿಂದೆ ಇದ್ದು ಅದಕ್ಕೆ ರೇಟ್ 1, ನೆಕ್ಸ್ಟ್ ಇದಕ್ಕೆ 2, ಮತ್ತೆ 3, ರೀಸೆಂಟ್ ಪೋಸ್ಟ್ ಪ್ರಾಫಿಟ್ಗೆ 4. ಕರೆಕ್ಟ್? This is how they have told us about weight. Now we have to calculate weighted profits. However, now we have to calculate weighted profits. Weighted profits ನಾನು ನಿಮಗೆ ಆಲ್ರೆಡಿ ಹೇಳಿದ ಹಾಗೆ is nothing but adjusted annual profit into weight. Adjusted annual profit ಗೆ weight ಅನ್ನು ಮಲ್ಟಿಪ್ಲೈ ಮಾಡಬೇಕು. 15,400 into 1 15,400, 17,600 into 2 ಎಷ್ಟು ಬರ್ತದೆ? You will get 35,200. ಹಾಗೆಯೇ 23,400 into 3 23,400 into 3 ನಿಮಗೆ 70,200 ಬರ್ತದೆ. ಕೊನೆಯದಾಗಿ 24,620 into 4 ನಿಮಗೆ 98,480 ಬರ್ತದೆ ಆನ್ಸರ್. Okay, so when you do this, you have got weighted average profits. ಈಗ ನಮಗೆ average ಬೇಕು ಇದರದ್ದು. So we want average adjusted profit. Average adjusted profit ಬೇಕಾದರೆ get the total of this. Weighted profit ನ total ತಗೊಳ್ಳಿ, weight ನ total ತಗೊಳ್ಳಿ, divide ಮಾಡಿ. So average adjusted profit ಅಂದ್ರೆ nothing but weighted profit ನಿಮಗೆ ಸಿಕ್ಕಿದಲ್ವಾ, weighted profit ಅದರ total. Okay, so total weighted profit divided by total weight. Total weighted profit ಎಷ್ಟು? ಇದನ್ನು ಟೋಟಲ್ ಮಾಡಿ. 15,400 plus 35,200 plus 70,200 plus 98,480. ಇದನ್ನು ನೀವು ಟೋಟಲ್ ಮಾಡಿದರೆ ನಿಮಗೆ ಟೋಟಲ್ ವೇಟೆಡ್ ಪ್ರಾಫಿಟ್ ಸಿಗ್ತದೆ. ಟೋಟಲ್ ವೇಟೆಡ್ ಪ್ರಾಫಿಟ್ ನಿಮಗೆ 2,19,280 ಬರ್ತದೆ. 2,19,280 ಬರ್ತದೆ. 2,19,280 ಡಿವೈಡೆಡ್ ಬೈ ಟೋಟಲ್ ವೇಟ್ ಎಷ್ಟು? 1 plus 2 plus 3 plus 4, 1 plus 2 3, 3 plus 3 6, 6 plus 4 10. ಹಾಗಾದರೆ ಡಿವೈಡೆಡ್ ಬೈ 10 ನಿಮ್ಮ ಆನ್ಸರ್ ಇದೆಯಲ್ವಾ 2,19,280 divided by 10 ಆಗ್ತದೆ. 2,19,280 divided by 10 ಅಂದರೆ ಎಷ್ಟು? The answer would be 21,928.
So that means yearly average profit after adjustment, adjusted annual average, adjusted average profit is to 21,928. ಈಗ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ನಿಮಗೆ ಹೇಳಿದ್ದೇನೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ. ಗುಡ್ ವಿಲ್ ಈಸ್ ನಥಿಂಗ್ ಬಟ್ average profit into number of years of purchase. Goodwill is nothing but average profit into number of years of purchase. ಈ ಪ್ರಾಬ್ಲಮ್ ಅಲ್ಲಿ ಎಷ್ಟು ವರ್ಷದ ಪರ್ಚೇಸ್ ಉಂಟು? ಇನ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ ಹೇಳಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ ನೋಡಿ ಸ್ಟಾರ್ಟಿಂಗಿಗೆ. Goodwill for the purpose is agreed to be valued at 3 years purchase of weighted average of past 4 years profits. Goodwill for the purpose is agreed to be valued at 3 years purchase ಅಂತ ಹೇಳಿದ್ದಾರೆ. ಅಂದರೆ 3 ವರ್ಷದ ಪರ್ಚೇಸ್. ನಮಗೆ ಆಲ್ರೆಡಿ ಇದೆ ಪ್ರಾಫಿಟ್. ಸೊ ಹೇಗೆ ಗುಡ್ವಿಲ್ ಕ್ಯಾಲ್ಕುಲೇಟ್ ಮಾಡೋದು? ಗುಡ್ವಿಲ್ ಈಕ್ವಲ್ ಟು adjusted average profit into 3 years purchase. Goodwill is equal to adjusted average profit into 3 years purchase. That is the formula. Goodwill is equal to adjusted average profit into, in this case, 3 years purchase. ಕೆಲವು ಸಲ 4 years ಇರ್ತಾರೆ purchase, ಕೆಲವು ಸಲ 5 years ಇರ್ತಾರೆ. So general formula would be goodwill is equal to adjusted average profit into number of years of purchase. But ಈ problem ಅಲ್ಲಿ goodwill is equal to adjusted average profit into 3 years purchase. Adjusted average profit is to 21,928 into 3. 21,928 into 3. Alva? So 21,928 into 3 and the answer would be rupees 65,784. 65,584 ಆಗ್ತದೆ. 21,928 into 3 ಅಂತ ಹೇಳಿದ್ರೆ 21,928 into 3 ಅಂದರೆ rupees 65,784 ನಿಮ್ಮ ಆನ್ಸರ್. So that is the value of goodwill. So goodwill value is 65,784. So with this I will end this video. I hope you have understood the concept, friends. If you have any doubts or clarifications, please ask. I'm ಡೌಟಿಂಗ್ ನಿಮಗೆ ಕೆಲವು ಬೋರ್ಡ್ ವರ್ಕ್ಸ್ ಕಂಡಿರಲಿಕ್ಕಿಲ್ಲ, ಗೊತ್ತಾಗಿರಲಿಕ್ಕಿಲ್ಲ. ಸೊ ಇಟ್ ಈಸ್ ಫಾರ್ ದ್ಯಾಟ್ ರೀಸನ್ ನಾನು ಎಲ್ಲ ವ್ಯಾಲ್ಯೂಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಬೋರ್ಡ್ ವರ್ಕ್ ಮಾಡುವಾಗ. ಸೊ ಆ್ಯಸ್ ಸಚ್ ಪ್ಲೀಸ್ ರೈಟ್ ದಿಸ್ ಡೌನ್ ಇನ್ ಯುವರ್ ಬುಕ್. ನಿಮ್ಮ ಬುಕ್ಕಲ್ಲಿ ಇದನ್ನು ಬರೀರಿ, ಓದಿ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸೊಲ್ಯೂಷನ್ ಅಂದರೆ ನಾನು ಆಫ್ಕೋರ್ಸ್ ಸೊಲ್ಯೂಷನ್ ನಾನು ನಿಮಗೆ ನೀಟಾಗಿ ಬರೆದು ಕಳಿಸ್ತೇನೆ ಲೇಟರ್. ಡು ನಾಟ್ ವರಿ ಅಬೌಟ್ ದ ಸೊಲ್ಯೂಷನ್. ಬಟ್ ನಿಮ್ಗೆ ಅರ್ಥ ಆಯ್ತಾ ಇಲ್ಲ ನೋಡಿ, ನಿಮ್ಗೆ ಏನಾದರೂ ಡೌಟ್ ಬಂದರೆ ಕೇಳಿ. ಹ್ಯಾವ್ ಅ ನೈಸ್ ಡೇ, ಟೇಕ್ ಕೇರ್, ಬಾಯ್ ಬಾಯ್.